ಅವೈಜ್ಞಾನಿಕ ಹೇಮಾವತಿ ಎಕ್ಸ್ಪ್ರೆಸ್ ಕೆನಾಲ್ ಯೋಜನೆ ವಿರೋಧಿಸಿ ನಮ್ಮ ನೀರು ನಮ್ಮ ಹಕ್ಕು ಶೀರ್ಷಿಕೆ ಅಡಿಯಲ್ಲಿ ರೈತ ವಿರೋಧಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಎನ್ಡಿಎ ಮಿತ್ರ ಪಕ್ಷಗಳು ಹಾಗೂ ಜಿಲ್ಲೆಯ ಮಠಾಧೀಶರುಗಳ ನೇತೃತ್ವದಲ್ಲಿ ಪಾದಯಾತ್ರೆಯನ್ನು ಹಮ್ಮಿಕೊಳ್ಳಲಾಗಿದೆ. ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಎನ್ಡಿಎ ಮಿತ್ರ ಪಕ್ಷಗಳ ಜಂಟಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದರು. ಶಾಸಕ ಎಂಟಿ ಕೃಷ್ಣಪ್ಪ ಅವರು ಸಂದರ್ಭದಲ್ಲಿ ಮಾತನಾಡಿ, ಜಿಲ್ಲೆಯಲ್ಲಿ ಕುಡಿಯುವ ನೀರಿನ ಹಾಹಾಕಾರ ಸೃಷ್ಟಿ ಮಾಡಲಿರುವ ಅವೈಜ್ಞಾನಿಕ ಹೇಮಾವತಿ ಎಕ್ಸ್ಪ್ರೆಸ್ ಕೆನಾಲ್ ಯೋಜನೆ ವಿರೋಧಿಸಿ ನಮ್ಮ ನೀರು ನಮ್ಮ ಹಕ್ಕು ಶೀರ್ಷಿಕೆ ಅಡಿಯಲ್ಲಿ ರೈತ ವಿರೋಧಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಎನ್ಡಿಎ ಮಿತ್ರ ಪಕ್ಷಗಳು ಹಾಗೂ ಜಿಲ್ಲೆಯ ಮಠಾಧೀಶರುಗಳ ನೇತೃತ್ವದಲ್ಲಿ ದಿನಾಂಕ 7-12-2024 ಶನಿವಾರ ಮತ್ತು 8-12-2024 ಭಾನುವಾರದಲ್ಲಿ ಬೃಹತ್ ಪ್ರತಿಭಟನಾ ಪಾದಯಾತ್ರೆ ಹಮ್ಮಿಕೊಳ್ಳಲಾಗಿದೆ. ಅದರಂತೆ ಶನಿವಾರ ದಿನಾಂಕ 7-12-2024 ಶನಿವಾರ ಬೆಳಗ್ಗೆ 10:30 ಸಾಗರನಹಳ್ಳಿ ಗೇಟ್ ಆದರೆ ಹೇಮಾವತಿ ಚಾನಲ್ ರಾಷ್ಟ್ರೀಯ ಹೆದ್ದಾರಿ 206 BH ರಸ್ತೆ ಗುಬ್ಬಿ ತಾಲೂಕಿನಿಂದ ಪ್ರಾರಂಭವಾಗುವ ಪಾದಯಾತ್ರೆ ನಿಟ್ಟೂರು ಮಾರ್ಗವಾಗಿ ಬಂದು ಗುಬ್ಬಿ ಬಸ್ ನಿಲ್ದಾಣದ ಆವರಣದಲ್ಲಿ ಬೃಹತ್ ಪ್ರತಿಭಟನಾ ಸಭೆಯನ್ನ ನಡೆಸಿ ನಂತರ ರಾಷ್ಟ್ರೀಯ ಹೆದ್ದಾರಿ 206 ಮೂಲಕ ಕಳ್ಳಿಪಾಳ್ಯ ಗೇಟ್ ಬಳಿ ಇರುವ ಓಂ ಪ್ಯಾಲೇಸ್ ಭವನ ತಲುಪಿ ರಾತ್ರಿ ವಾಸ್ತವ್ಯ ಮಾಡಲಾಗುವುದು ಅಂತ ತಿಳಿಸಿದರು. ಮರುದಿನ ದಿನಾಂಕ 8-12-2024 ಭಾನುವಾರ ಬೆಳಗ್ಗೆ 9 ಗಂಟೆಗೆ ಎರಡನೇ ದಿನದ ಪಾದಯಾತ್ರೆ ಆರಂಭವಾಗುತ್ತದೆ ಅಂತ ತಿಳಿಸಿದರು. ಮಾಜಿ ಶಾಸಕ ಮಸಾಲ ಜಯರಾಮ್ ಅವರು ಕೂಡ ಈ ಸಂದರ್ಭದಲ್ಲಿ ಮಾತನಾಡಿದರು. ಇನ್ನು ಮಾಗಡಿ ಚನ್ನಪಟ್ಟಣ ಭಾಗಗಳಿಗೆ ಕುಡಿಯುವ ನೀರನ್ನು ಕೊಡಲು ನಮ್ಮ ಅಭ್ಯಂತರವಿಲ್ಲ. ತೆರೆದ ನಾಲೆಯಲ್ಲಿ ನೀರನ್ನು ತೆಗೆದುಕೊಂಡು ಹೋಗಲಿ, ಅದನ್ನು ಬಿಟ್ಟು ಹೆಚ್ಚು ವ್ಯಾಸವನ್ನು ಹೊಂದಿರುವ ಕೊಳವೆಗಳ ಮೂಲಕ ತೆಗೆದುಕೊಂಡು ಹೋಗುವುದಕ್ಕೆ ನಮ್ಮ ವಿರೋಧವಿದೆ ಅಂತ ಹೇಳಿದರು. ಈ ಒಂದು ಹೋರಾಟದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಿಜೆಪಿ ಜೆಡಿಎಸ್ ಕಾರ್ಯಕರ್ತರು ಹಾಗೂ ಪಕ್ಷಾತೀತವಾಗಿ ರೈತ ಬಾಂಧವರು, ಚುನಾಯಿತ ಪ್ರತಿನಿಧಿಗಳು, ಕೃಷಿ ಕಾರ್ಮಿಕರು, ರೈತಪರ ಸಂಘಟನೆಗಳ ಪ್ರತಿನಿಧಿಗಳು, ದಲಿತ ಸಂಘಟನಾ ಪ್ರತಿನಿಧಿಗಳು, ವಕೀಲರ ಸಂಘ, ವರ್ತಕ ಸಂಘಗಳು, ವಿವಿಧ ಸಂಘಟನೆಗಳ ಪ್ರತಿನಿಧಿಗಳು ಹಾಗೂ ಸಮಸ್ತ ನಾಗರಿಕ ಬಂಧುಗಳು ಸಹಸ್ರ ಸಂಖ್ಯೆಯಲ್ಲಿ ಭಾಗವಹಿಸಿ ಹೋರಾಟವನ್ನು ಯಶಸ್ವಿ ಮಾಡಲು ಮನವಿ ಮಾಡಿದರು. ಈ ಸಂದರ್ಭದಲ್ಲಿ ಬಿಜೆಪಿ ಮಂಡಲಾಧ್ಯಕ್ಷ ಕೆವಿ ಮೃತ್ಯುಂಜಯ, ವಿಜಯೇಂದ್ರ ಮಾವಿನಕೆರೆ, ಯೋಗೀಶ್ ವೆಂಕಟಾಪುರ, ಕಾಳಂಜಿಹಳ್ಳಿ ಸೋಮಶೇಖರ್, ಡಿಎಂ ಸುರೇಶ್, ತ್ಯಾಗರಾಜ್, ನಾಗೇಂದ್ರ, ಗೋಣಿ ತುಮಕೂರು, ಮಂಜಣ್ಣ ಮಾವಿನಕೆರೆ, ಪ್ರಕಾಶ್, ಡಿಎಂ ಸತೀಶ್ ಮಾವಿನಕೆರೆ, ಜಲ್ವರಾಜ್ ಹೊಡಕೆಘಟ್ಟ, ರಂಜಿತ್, ರಾಘು, ಸುರೇಶ್ ಸೋಮಣ್ಣ ಸೇರಿದಂತೆ ಇತರರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ವರದಿ ಸುರೇಶ್ ಬಾಬು, ಎಂ ತುರ್ವೆಕೆರೆ. ಡೈರೆಕ್ಟ್ ಡ್ಯಾಮಿಂದ ಪೈಪ್ಲೈನ್ ಮಾಡ್ತೀವಿ. ನಮ್ದು ರೋಜಿಲ್ಲ 24 ದಿನದಲ್ಲಿ ಕುಡಿಯಲು ಮಾಗಡಿ ಸೇರಿಸಿ ಅಲರ್ಟ್ ಆಗಿದೆ. ಅದರಲ್ಲಿ ಇವರು 12 ಅಡಿ ವಿನ್ಯಾಸಗಳ ಪೈಪನ್ನು ಹಾಕಿ ಇಲ್ಲಿ 70 ಕಿಲೋಮೀಟರ್ ತಾಂಡು ಹೋಗ್ತಾರೆ. ಇಲ್ಲಿ ಮುಂದೆ ಹೋಗೋದಿಲ್ಲ, ನಮಗೂ ಉಳಿಯಲ್ಲ ನೀರು, ಅದು ಯಾವ್ದು ಬರ್ತದೆ. ಹಾಗಾಗಿ ಅದು ವೈಜ್ಞಾನಿಕ ಅಲ್ಲ. ಹಿಂದೆ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಒಂದು ರಿಪೋರ್ಟ್ ಕೊಟ್ಟಿದ್ದಾರೆ, ಇದು ಅವೈಜ್ಞಾನಿಕ ಮಾಡಕ್ ಬರಲ್ಲ. ಆವಾದ ಮೇಲೆ ಯಡಿಯೂರಪ್ಪನವರು ಅದನ್ನ ರದ್ದು ಮಾಡಿ ಪುನಃ ಇವರು ಟೆಕ್ನಿಕಲ್ ಕಮಿಟಿ ಮಾಡಿ ನಮ್ಮನ್ನೆಲ್ಲ ಕರೆದಿದ್ರು. ನಾವು ಅದನ್ನು ಒಪ್ಪಿಗೆ ರಿಜೆಕ್ಟ್ ಮಾಡಿದ್ದೇವೆ. ಯಾವುದೇ ಕಾರಣಕ್ಕೂ ಸಹ ಇಲ್ಲಿಂದ ತಗೊಂಡೋದು ಸಾಧುವಲ್ಲ, ನಾವು ಒಪ್ಪಲ್ಲ ಅಂತೇಳಿ ರಿಜೆಕ್ಟ್ ಮಾಡಿದ್ವಿ. ಜೊತೆ ನಾವೇನು ಹೇಳಿದ್ವಿ, ನಮ್ಮ ಬಾರ್ಡ್ನಿಂದ ಮುಂದಕ್ಕೆ CS4 ಬಾರ್ಡ್ನಿಂದ ಮುಂದಕ್ಕೆ ರಿನೋವೇಟ್ ಆಗೋದು, ಬಾಕಿ ಚರಂಡಿ ಏನಿದೆ ಚಾನಲ್ ವೈಡನ್ ಮಾಡೋದು, ಅದನ್ನು ಮಾಡ್ಕೊಂಡಿದ್ದು 200 ಕೋಟಿ ನಾವು ಮಾಡ್ಕೊಂಡು ಅದನ್ನು ಬಿಟ್ಟು 1000 ಕೋಟಿ ಆಗಿ ಸ್ಥಳದಲ್ಲಿ ಅರ್ಥವಿಲ್ಲ. ಇದು ಅವೈಜ್ಞಾನಿಕ, ರೈತರಿಗೆ ತೊಂದರೆ ಆಗ್ತದೆ. ಇವನ್ ಕುಡಿಯೋ ನೀರು ಅತಂತ್ರ ಆಗ್ತದೆ. ಇವನ್ ಶಿರಾ, ಗುಬ್ಬಿ, ಬೇಜಾರ ಗುಬ್ಬಿ, ತುಮಕೂರು, ಹಾಗೆ ಕೊರಟಗೆರೆ, ಮಧುಗಿರಿ, ತುಮಕೂರು ರೂರಲ್ಲು ಎಲ್ಲವೂ ಸಹ ತೊಂದರೆ ಆಗ್ತದೆ. ನೀರು ಮುಂದೆ ಹೋಗೋದೇ ಇಲ್ಲ. ಹಾಗಾಗಿ ಇದನ್ನ ಕೂಡಲೇ ನಿಲ್ಲಿಸಬೇಕು ಅಂತ ನಾವು ಒತ್ತಾಯ ಮಾಡಿದ್ವಿ. ಆದ್ರೂ ಸಹ ಮೊನ್ನೆ ನಾನು ವೇದಿಕೆ ಬಂದು ನಾನು ಪ್ರಸ್ತಾವ ಮಾಡಿದೆ. ಆದ್ರೂ ಅವ್ರು ಹಠ ಹಿಡಿದು ಹೇಳ್ತಾರೆ, ನಾನು ಮಾಡೇ ಮಾಡ್ತೀನಿ ಅಂತ. DCM ಇದು ಒಳ್ಳೇದಲ್ಲ, ಇದು ಶಾಶ್ವತ ಅಲ್ಲ. ಅದು ನಾನು ಅವ್ರು ಹೇಳ್ತೀನಿ, ಮಂಡುತನ ಬಿಟ್ಟು ಕೂಡಲೇ ರೈತರು ಬರುವಾಗ ನಿಂತ್ಕೋಬೇಕು. ಇದ್ರ ಬಹಳ ಕಷ್ಟ. ಹೋರಾಟ ನಾವೇನು ಬಗೆದಿಲ್ಲ, ನಮ್ಮನ್ನ ಅರೆಸ್ಟ್ ಮಾಡ್ತಾರ, ಏನ್ ಕೇಸ್ ಬೇಕಾದ್ರೆ ರೆಡಿ. ನಾವು ಹೋರಾಟಕ್ಕೆ ಸಿದ್ಧ ಇದ್ವಿ. ಎರಡೂ ಪಾರ್ಟಿ, ಉಭಯ ಪಾರ್ಟಿಗಳು ಸಹ NDA ಹೆಸರಿನಲ್ಲಿ ನಾವು ಹೋರಾಟವನ್ನು ಹಮ್ಮಿಕೊಂಡಿದ್ದೀವಿ. ದಯಮಾಡಿ ನಮ್ಮ ಎಲ್ಲ ರೈತ ಬಾಂಧವರು, ಆ ಪಕ್ಷ ಈ ಪಕ್ಷ ಅಂತಲ್ಲ, ಕಾಂಗ್ರೆಸ್ ರೈತ ಬಾಂಧವರು ಸೇರಿ ಸಾಗರನಹಳ್ಳಿ ಗೇಟ್ಗೆ 10:10 206 ಸಾಗರನಹಳ್ಳಿ ಗೇಟ್ನಿಂದ ಶುರುವಾಗ್ತದೆ.
ಹೆಚ್ಚಿನ ನಾನು ಬಂದು ಭಾಗವಹಿಸ ಮಾಡಿ ರೈತರ ಪರ ಅವೆಲ್ಲ ನಿಲ್ಲಬೇಕು ಅಂತ ನಾನು ವಿನಂತಿ ಮಾಡ್ಕೊಳ್ತೀನಿ. ಇದು ನಮ್ಮ ಹೋರಾಟ ಯಾವುದೇ ಕಾರಣಕ್ಕೂ ನಿಲ್ಲದಿಲ್ಲ. ಈ ರಾಜ್ಯ ಪ್ರಶ್ನೆ ಇಲ್ಲ, ಯಾವತ್ತೂ ಸಹ ನಾವು ರಾಜ್ಯ ಆಗಲ್ಲ. ಗೆಲ್ಲಿಸಿದ್ರೆ ಮಾತ್ರ ರಾಜ್ಯ, ಇದು ರಾಜ್ಯವೇ ಇಲ್ಲ. ಏನು ಕಾಂಗ್ರೆಸ್ ಸರ್ಕಾರ ನಮ್ಮ ತುಮಕೂರು ಜಿಲ್ಲೆ ರೈತರಿಗೆ ಭರಣ ಶಾಸನ ಬರೀತಾ ಇದ್ದಾರೆ. ಅವ್ರೇನೋ ನೀರು ತಗೊಳ್ಬೇಕು ಅಂದ್ರೆ ಇರ್ತಕ್ಕಂಥ ರೈತರು ಹೆಣ ಮುಚ್ಚಿಬಿಟ್ಟು ತಗೊಳ್ಬೇಕಂತ ನೀರು. ಯಾಕೆ ಈಗಾಗಲೇ ಕುಮಾರಸ್ವಾಮಿ ಸರ್ಕಾರ ಇದ್ದಾಗ, ಯಡಿಯೂರಪ್ಪ ಸರ್ಕಾರ ಇದ್ದಾಗ ಸುಮಾರು 1500 ಕೋಟಿ ರೂಪಾಯಿ ಅನುದಾನ ಬಿಡುಗಡೆ ಮಾಡಿ ಏನು 800 ಪೈಸೆ ಸರಿತಕ್ಕಂಥ ನೀರಾವರಿ ಶಾಲೆನ 1800 ಅದೇ ತರ ಮಾಡಿದ್ದಾರೆ. ಅದಾದ ನಂತರ ಈಗ ನಾವೇನೋ ಕುಡಿಯಲು ನೀರು ಕೊಡಬೇಕು ಅಂದ್ರೆ ಯಾವ ಪಕ್ಷಗಳು ಹೇಳ್ತಾರೆ, ನಾವು ಯಾರು ಹೇಳ್ತಾರೆ, ನಾವು ಅದಕ್ಕೆ ಇಷ್ಟಪಡೋದು ಯಾರು ಹೇಳ್ತಾರೆ, ಕುಡಿಯಲು ನೀರು ತಗೊಂಡೋಗ್ಲಿ. ಇದು ಅವೈಜ್ಞಿಕ ಪದ್ಧತಿ. ಇದು ಅಗ್ರ ಮಾಡ್ಕೊಂಡು ಅಗ್ರೀಕರಣ ಮಗಳಿಗೆ D25 D26 ಇಂದ ಇನ್ನೊಂದು 3 ಕೋಟಿ 100 ಕೋಟಿ ಹಾಕ್ಬೇಕು. ಅಗ್ರೀಕರಣ ಮಾಡ್ಕೊಂಡು ನೀರು ತಗೊಳ್ಳೋಣ. ಏನು ನ್ಯಾಚುರಲ್ ನೈಸರ್ಗಿಕವಾಗಿ ಏನಿರ್ತದೆ ಆ ತರ ತಗೊಳ್ಳೋದು. ಅಗ್ರೀಕರಣ ಮಾಡ್ಕೊಂಡು ಬೇಕಾದ್ರೆ ಅವ್ರು ತಗೊಳ್ಳಿ 1000 ದಿವಸದ್ದು. ಅವ್ರಿಗೆ ಯಾವ ತರ ಯಾರು 6 ವರ್ಷದಿಂದ ಯಾವುದೇ ತರ ನೀರಿನ ತೊಂದರೆ ಆಗಿಲ್ಲ. ಕುಡಿಯಲ್ಲ, ಕೆರೆ ಕಟ್ಟೆ ಎಲ್ಲ ಫಸ್ಟ್ ಕ್ಲಾಸ್ ಆಗಿದೆ. ಯಾಕೆ ಈ ತರ ಮಾಡ್ತಂದ್ರೆ ಗೊತ್ತಿಲ್ಲ. ನಾವು ಏನು ಶ್ರೀರಂಗ ನೀರಾವರಿ ಯೋಜನೆ ಮಾಡಿದ್ದಾರೆ ಅದು ವಿರೋಧ ವ್ಯಕ್ತಪಡಿಸ್ತೀವಿ. ಕುಡಿಯಲು ನೀರು ಕೊಡೋ ಅಂತ ಹೇಳ್ತಾ ಇಲ್ಲ. ಇವತ್ತೇನು 24 TMC ನೀರು ಕೊಡಬೇಕಾಯ್ತು, ನೀರು ಸಬ್ಸಿಡಿ ಆಗಿ ಕೊಟ್ಟಿದ್ದಾರೆ ಎಲ್ಲರೂ. ಇವತ್ತು ಏನು ಅಗಲೀಕರಣ ಮಾಡ್ಕೊಂಡು ಹೋದ್ರೆ ಮಾತ್ರ ನಾವು ಹಿಡಿತೀವಿ. ಅದೇ ಪ್ರಕಾರ ಪೈಪ್ ತಗೊಂಡೋದ್ರೆ ನಾವು ನಮ್ಮ ರಕ್ತ ಕೊಟ್ಟಾದ್ರೂ ನಾವು ಹೋರಾಟ ಮಾಡ್ತೀವಿ. ಮತ್ತೇನು ಮುಂದಿನ ದಿನಗಳಲ್ಲಿ ನಾವೆಲ್ಲ NDA ಪಕ್ಷ ಸೇರಿ ಏನು ವಿಧಾನಸಭಾ ಮುಖ್ಯ ಸಹಿತ ಮಾಡಕ್ ಮಾಡ್ತಾ ಇರ್ತೀವಿ. ಅಷ್ಟು ಸುಲಭಕ್ಕೆ ನೀರು ಕೊಡೋದಿಲ್ಲ. ನಾವು ಆ ಯೋಜನೆ ಸ್ಥಗಿತ ಮಾಡಿದ್ರೆ ಸರಿ ಕೂಡಲೇ ಇಲ್ಲ, ವಾಪಸ್ ಆಗಬೇಕು ಆ ಯೋಜನೆ. ಅದೇ ಹಾಕಿ ನೈಸರ್ಗಿಕ ತಗೊಂಡೋಗಿ ಅಗಲೀಕರಣ ಮಾಡೋಣ ತಗೊಂಡೋಗಿ. ಯಾರು 6 ವರ್ಷದಿಂದ ಏನು ತೊಂದರೆ ಆಗಿಲ್ವಲ್ಲ. ತೊಂದರೆನೇ ಆಗಿದ್ರೆ ಕುಡಿಯೋ ನೀರಿಗೆ ಕುಡಿಯೋದಕ್ಕೂ ಇದು ಬೇರೆ ಹೋಗಿ ತೊಂದರೆ ಆಗಿದ್ರೆ ಪೈಪ್ ಕೂಡ ತಗೊಂಡೋಗೋದು. ಯಾವುದೇ ಕಾರಣಕ್ಕೂ ನಾವು ಇರ್ತಕ್ಕಂಥ ತುಮಕೂರು ಜಿಲ್ಲೆಯ ರೈತರ ಹಿತ ಕಾಪಾಡಕ್ಕಿದ್ದೀವಿ. ತುರುವೇಕೆರೆ ಕ್ಷೇತ್ರದ ಜನತೆ ಹಿತ ಕಾಪಾಡಕ್ಕಿದ್ದೀವಿ. ನಾವು ಅದಕ್ಕೆ ಇಷ್ಟಪಡೋದ್ರಿ ಹೋರಾಟ ಮಾಡ್ತೀವಿ. ನಮ್ಮಕ್ಕೂ ನಮ್ಮ ನೀರು ನಾವು ಪರದೆ ಪಡಿತೀವಿ. ಯಾವುದೇ ಕಾರಣಕ್ಕೂ ಯೋಜನೆ ನಿಲ್ಲಿಸಬೇಕು ಅಂತ ನಾವು ಇರ್ತಕ್ಕಂಥ ಸರ್ಕಾರದಲ್ಲಿ ಮನವಿ ಮಾಡ್ತೀವಿ, ಒತ್ತಾಯ ಮಾಡ್ತೀವಿ. ನಾವು ಯಾವುದೇ ಕಾರಣ ಪ್ರತಿಭಟನೆ ಜೈಲಿಗಾಗಿಯೂ ನಾವು ಸಹಿತ ಬಿಡೋದಿಲ್ಲ. ಇವತ್ತೇನು ಅವರು ವಾಪಸ್ ಬಿಡೋದಿಲ್ಲ. ಮುಂದಿನ ದಿನಗಳಲ್ಲಿ ಏನು ಇವತ್ತು ತುರುವೇಕೆರೆ ತುಮಕೂರಿಂದ ನಾವು ಏನು ಇರ್ತಕ್ಕಂಥ ಎಲ್ಲ ತುಮಕೂರು ಜಿಲ್ಲೆಯ ರೈತರ ಜನಪ್ರತಿನಿಧಿಗಳು ರೈತರು ಎಲ್ಲ ಸೇರಿ ವಿಧಾನಸಭಾ ಮುಖ್ಯ ಕಾರ್ಯಕ್ರಮದಿಂದ ನಾಳೆ ನಾವು ನಿರ್ಣಯ ಮಾಡಿ ಮಾಡ್ತೀವಿ. ಧನ್ಯವಾದ. ಇದು ಮರು ಸತ್ಯಗಾಲ ಅಂತ ಒಂದು ಊರಿದೆ. ಅಲ್ಲಿಂದ ಈಗಾಗಲೇ ಪೈಪ್ ಲೈನ್ ಅನ್ನ ಮಾಡಿದ್ರೆ ಕುಮಾರಸ್ವಾಮಿ ಮುಖ್ಯಮಂತ್ರಿ ಇದ್ದಾಗ DK ಶಿವಕುಮಾರೇ ಇರಿಗೇಷನ್ 1,000 ಕೋಟಿನ ಕುಡಿಯಲಿ